ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡಿಗೆಗೆ ಸ್ವಾಗತ. ಇವತ್ತು ಒಂದು ಸಾರು, ವಿಶೇಷವಾಗಿ ಬಾಣಂತಿಯರು ಇದನ್ನ ಸೇವಿಸಬಹುದು. ತುಂಬಾ ಒಳ್ಳೆಯದು, ಮೈಗೆ ಶಾಖ ಕೊಡುತ್ತೆ. ಅದ್ರ ಜೊತೆಗೆ ನೆಗಡಿ, ಕೆಮ್ಮು, ಮೈಕೈ ನೋವು, ಈ ನಾರ್ಮಲ್ ಆಗಿ ಮಳೆಗಾಲದಲ್ಲಿ ಬರುವಂತ ಯಾವುದೇ ಒಂದು ತೊಂದರೆಗೆ ಈ ಸಾರು ತುಂಬಾ ಒಳ್ಳೆಯದು. ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾ ಸರಳ ವಿಧಾನ ಇದು. ಮೊದಲನೇದಾಗಿ ಕೆಲವೊಂದು ಪದಾರ್ಥಗಳನ್ನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು 1.5 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, ಅಷ್ಟೇ ಪ್ರಮಾಣದ ಕೊತ್ತಂಬರಿ ಬೀಜನ ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ಇಲ್ಲಿ ಈ ಉದ್ದಿನ ಬೇಳೆ ಇದೆಯಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಸಿ ವಾಸನೆ ಸಂಪೂರ್ಣವಾಗಿ ಹೋಗೋದು ತುಂಬಾ ಮುಖ್ಯ. ಈಗ ಆಗಿದೆ ಅಂತ ಆದ್ರೆ ಈ ತರ ನಿಮ್ಗೆ ಘಮ ಬರ್ತಾ ಇರುತ್ತೆ. ಸ್ವಿಚ್ ಆಫ್ ಮಾಡ್ಕೊಂಡು ಇದನ್ನ ಆರಿದ ಮೇಲೆ ಒಂದು ಪುಡಿ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದನ್ನ ಪುಡಿ ಮಾಡ್ಕೊಂಡ್ಬಿಡೋಣ. ಅಷ್ಟೊತ್ತಿಗೆ ಒಂದು ಪಾತ್ರೆ ಇಟ್ಕೊಂಡು 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದಿದೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅಷ್ಟೇ ಪ್ರಮಾಣದ ಜೀರಿಗೆ ಹಾಕೋಬೇಕು. ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಇದು. ಎಣ್ಣೆ ಹಾಕಬಾರ್ದು. ಈಗ ಇದಕ್ಕೆ 2 ಒಣಮೆಣಸಿನಕಾಯಿ, ಒಂದು 6-7 ಕರಿಬೇವಿನ ಎಲೆ, ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡ್ ಬಿಡೋಣ. ಇದು ನೀವು ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ರೇನೆ ಒಳ್ಳೆ ಘಮ ಬರ್ತಾ ಇರುತ್ತೆ. ತುಂಬಾ ಆರೋಗ್ಯಕರವಾದ ಒಂದು ಸಾರು. ಇದಕ್ಕೆ ಒಂದು ಅರ್ಧ ಲೀಟರ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೊಂಡಿದ್ದೀನಿ. ತುಂಬಾ ಗಟ್ಟಿ ಇದ್ರೆ ಹಾಲು, 1 ಲೋಟದಷ್ಟು ನೀರನ್ನ ಬೇಕಾದ್ರೆ ನೀವು ಹಾಕೋಬಹುದು. ಈಗ ಚೆನ್ನಾಗಿ ಇದು ಕುದಿ ಬರಬೇಕು. ಒಂದು 3 ರಿಂದ 4 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳೋಣ. ಈಗ ಕುದೀತಾ ಇದೆ ಇದು ಚೆನ್ನಾಗಿ. ನಾವ್ ಈಗಾಗ್ಲೇ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕೋಬೇಕು. ನಿಮ್ಗೆ ಪುಡಿ ಹಾಕಿದ್ರೆ ಗಂಟಾಗತ್ತೆ ಅಂತ ಅನ್ಸಿದ್ರೆ ಬೇಕಾದ್ರೆ ನೀರನ್ನ ಹಾಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಇದಕ್ಕೆ ಹಾಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು, ಚೆನ್ನಾಗಿ ಬೆರಿಬೇಕು ಇದು. ಹಾಗಾಗಿ ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಒಳ್ಳೆ ಕುದಿ ಬರೋ ತನಕ ಕುದಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕುದಿಸ್ಕೊಳ್ಳೋಣ. ಸುಮಾರು ಒಂದು 3 ನಿಮಿಷ ಆದ್ರೂ ಇದು ಸಣ್ಣ ಊರಿನಲ್ಲಿ ಕುದಿಬೇಕು. ನೋಡಿ, ಈ ರೀತಿಯಾಗಿ ಕುದೀತಾ ಇದೆ. ನಾವು ಹಾಕಿರೋ ಉದ್ದಿನ ಬೇಳೆ ಮತ್ತೆ ಮೆಣಸು, ಕೊತ್ತಂಬರಿ ಬೀಜದ ಘಮ ಎಲ್ಲ ಕಡೆ ಬಂದಿರುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ 1 ನಿಮಿಷ ಕುದಿಸ್ಕೊಂಡು ತಕ್ಷಣ ಸರ್ವ್ ಮಾಡಬೇಕು ನೀವು. ಬಿಸಿಯಾಗಿ ಮೈಗೆ ಒಳ್ಳೆ ಶಾಖ ಕೊಡುತ್ತೆ, ಗಂಟ್ಲಿಗೆ ಆರಾಮಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಇದು ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಈ ಒಂದು ವಾತಾವರಣಕ್ಕೆ, ಜೊತೆಗೆ ಬಾಣಂತಿಯರಿಗೆ. ನಿಮ್ಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.